ಇವತ್ತು ನಾವು ನಮ್ಮ ತೋಟದಾಗೆ PUC ಪೈಪ್ ಇನ್ಸ್ಟಾಲ್ ಮಾಡ್ತಿತ್ತು ಕಾಳುಮೆಣಸು ನಡುವ ಅಂದೇಳಿ. ಈಗ 26 ಪೈಪ್ ಇನ್ಸ್ಟಾಲ್ ಮಾಡಿತ್ತು. ಇವತ್ತು ನಮ್ಮ ನಾಯ್ಕರು ಮತ್ತು ಸತೀಶ್ ಅಣ್ಣ, ವಿಠಲ್ ಅಣ್ಣ ಎಲ್ಲ ಕೆಲಸಕ್ಕೆ ಬಂದಿರ. ಇದಕ್ಕೀಗ 5 ಬುಟ್ಟಿ ಮಣ್ಣು ಹಾಕಿ ಈಗ ಹಿಂಗೆ ವೀಡ್ ಮ್ಯಾಟ್ ಮುಚ್ಚಿಬಿಟ್ಟಿದೆ. ಮಳೆ ಬಂದರೆ ತೊಳ್ಕೊಂಡು ಹೊಪ್ಕಾಗ ಅಂದೇಳಿ ಹಾಗೆ ಮಣ್ಣು ತೆಗೆದಿತ್ತಲ್ಲ ನಮ್ಮ ಮಾವಿನ ಗಿಡಕ್ಕೆ, ಲಿಂಬೆ ಗಿಡಕ್ಕೆ, ಮಾದ್ರಫಲ ಗಿಡಕ್ಕೆ ಎಲ್ಲದಕ್ಕೂ ಹಾಕ್ತಿತ್ತು. ಈಗ ಕಾಣ್ಲಕ್ಕ ಮಾವಿನ ಹಣ್ಣು ಮರದಾಗೆ ಹಣ್ಣು ಆಯ್ತು ಕಣಿ. ಇದು ಕಾಣಿ ಮರದಾಗೆ ಮಾವಿನ ಹಣ್ಣು ಆಯ್ತು ಇಲ್ಲೊಂದು. ಇದು ನಮ್ಮ ಹೆಂಡ್ತಿಗೆ ಅಂದೇಳಿ ಬಿಟ್ಟಿತ್ತು. ನಾವೀಗ ಬಿದ್ದರೆ ಮಾತ್ರ ತಿಂತಿಲ್ಲ, ಬೀಳ್ದಿರೆ ಬೆಂಗಳೂರಿಗೆ ಹೋಗ್ಬಿಟ್ಟು ಹೋಗ್ಲಿ ಹೆಂಡ್ತಿಗೆ. ಇದು ಕಣಿ, ಇದು ನಮ್ಮ ಲಿಂಬೆ ಗಿಡ. ಲಿಂಬೆ ಹಣ್ಣು ಕೂತಿತ್ತು. ಇದು ಸರಿಯಾಗಿ ಫ್ಲವರಿಂಗ್ ಸೆಟ್ ಮಾಡಲ್ಲ ನಾವು, ಹಂಗೆ ಅಪ್ಕೊಯ್ ಈಗ ಅಕಾಲಿಕದಲ್ಲ ಹಣ್ಣಾಯಿತು. ಈಗ ಮಳೆ ಬಪ್ಕೊಯ್ ಹೆಚ್ಚಿನ ಇನ್ನು ಮಳೆ ಬಂದರೆ ಡಿಮಾಂಡ್ ಇಲ್ಲ ಇದಕ್ಕೆ. ಕಾಣ್ಲಕ್ಕ ಇಲ್ಲಿ ತೋರಿಸ್ತೆ ಕಣಿ, ಇಲ್ಲಿ ಕಣಿ ಆ ಲಾಸ್ಟ್ ಇದು ಒಂದು PUC ಪೈಪ್ ಹಾಕೋದಕ್ಕೆ ಪೈಪ್ UPVC ಕಮ್ಮಿ ಆಯ್ತು ಅಂದೇಳಿ ಇಲ್ಲಿ ಕಣಿ. ಇದ್ರಾಗೆ ಅಡಿಕೆ, ಕಾಳುಮೆಣಸು, ಕೋಕೋ 3 ಬೆಳೆ ಹಾಕಿತ್ತು. ಎಷ್ಟು ಆಯ್ತು ಕಾಂಬ್ರು. ಸಿಕ್ಕುವ ಇನ್ನೊಂದು ವೀಡಿಯೋದಾಗೆ. ಧನ್ಯವಾದಗಳು.